ರಿಟೈರ್ಡ್ ಆಗಿ ಹೋದ್ಮೇಲೆ ಯಾರು ಮಾಡ್ತಾರೆ ಈಗ ಕ್ಯಾಮ್ರಾ ನಮ್ದೊಂದೇ ಇರೋದು ಅಲ್ಲ ನೋಡ ಸರ್ ರಶ್ ಆಗ್ಬಿಡುತ್ತೆ. ಆಮೇಲೆಲ್ಲ ನಾನು ದಿನ ಗಾಡಿ ಮೊಬೈಲ್ ಬಿದ್ದೋಣ ಸೊ ನಮ್ಮಲ್ಲಿ ಮತ್ತು ಸಿರಿಗೇರಿ ಸರ್ ಕಂಪ್ನಿ ಸೊ ಟೋಟಲ್ 3 ಸ್ಟೇಷನ್ ಲಿಮಿಟ್ಸಲ್ಲಿ ಟೋಟಲ್ ಒಂದು 9 ಸರ್ ಕಂಗ್ರ್ಯಾಚುಲೇಷನ್. ಏನು ಅನಿಸುತ್ತೆ ಹೇಳಿ ಮೀಡಿಯಾಗೆ? ವಾಟ್ ಯು ಫೀಲ್? ಇಲ್ಲ ಮಾತಾಡಿಸ್ತೀವಿ ಸರ್, ಆಮೇಲೆ ಮಾತಾಡಿಸ್ತೀವಿ ಸರ್, ಲಾಸ್ಟ್ ಮಾತಾಡ್ತೀವಿ. ಆಮೇಲೆ ಮಾತಾಡ್ತೀರಾ? ಓಕೆ. ಬನ್ನಿ 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 ಈ ಕಡೆ ಬನ್ನಿ. ಚೇನ್ ಹಾಕ್ತಕ್ಕಂಥ ಇದಾದ್ಮೇಲೆ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಬ್ಯಾಗಲ್ಲಿ ಹಾಕಿ ಬರ್ತದೆ. ಏನಾಯ್ತಾ ಇಲ್ಲಿ? ಯಾವಾಗ ಹೋಗಿತ್ತು? ಹೆಂಗೆ ಹೋಗಿತ್ತು? ಲಕ್ಷದಷ್ಟು ಇತ್ತು ಸರ್. ಅದರಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಟು 50% ರಿಕವರಿ ಮಾಡಿದ್ದಾರೆ ಸರ್, ವಿಚ್ ಇಸ್ 2,62 lakhs ಸರ್. ಅದರಲ್ಲಿ ಮೇಡಮ್ ನೀವು ಸೈಡ್ ಹೋಗ್ರಿ ಮೇಡಮ್. ಸರ್ ನೀವು 10ನೇ ತಿಂಗಳಿಗೆ ತೊಗೊಂಡೋಗ್ಯ. ನಾವು ಒಂದು 2 ದಿವಸ 3 ದಿವಸ ಆದಮೇಲೆ ನೋಡಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟೋಗಿ ನಾವು. 6 ಲಕ್ಷ ಬಂಗಾರ ಒಡವೆಗಳು, 3 ಲಕ್ಷ ನಗದು, 1,20,000. ಒಂದು ನಿಮಿಷ ಇರಪ್ಪ ಹೇಳಿ. ಸರ್ ಏನಿಲ್ಲ ಸರ್, ನಮ್ಮದು 3 ಲಾಸ್ಟ್ ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಬಂದು ಎಲ್ಲ ನೋಡಿ ಎಲ್ಲ ಓಣೆಗೆಲ್ಲ ಹೇಳಿ ಹೋದ್ರು. ಪಾಪ ಹುಡುಗಿ ಭಾಳ ಅಳ್ತಾಳೆ, ಯಾರನ್ನ ತೊಗೊಂಡಿರಲಿ ಕೊಡ್ರಿ, ನಾವೇನು ಇದನ್ನು ಮಾಡೋದಿಲ್ಲ ಅಂತಂದು ಸಾರ್ ಅವರೆಲ್ಲ ಬಂದು ಹೇಳಿದ್ರು. ಮಾಡಿ ಇದನ್ನು ಮಾಡಿಕೊಟ್ರೆ ಗೊತ್ತಿಲ್ಲ, ನಮ್ಗೆ ನಮ್ಮ ಬಂಗಾರ ನಮ್ಗೆ ಎಕ್ಸಿದ್ರು. ಎಷ್ಟು ಬೆಲೆ ಬಾಳದ ಮೇಲೆ? ಇದು ನಂದು ಮಾಂಗಲ್ಯ ಚೈನು, ನಾನ್ ಚೈನು 7 ತೊಲೆ 2 ಗ್ರಾಮ್ ಐತೆ ಸರ್. ಇದು ಲಾಸ್ಟ್ ನವೆಂಬರ್ 2025 ಒಂದು ಎತ್ತಿಕೊಂಡು ಲಿಮಿಟ್ಸ್ ಮಾಳಾಪುರ ಅಂತ ಹೇಳಿ ಸರ್. ಮತ್ತು ಇದು ಬಂದ್ಬಿಟ್ಟು ಕ್ರೈಮ್ ನಂಬರ್ 103 ಸರ್. ಲಾಸ್ಟ್ ಇಯರ್ ಮೇ ತಿಂಗಳಲ್ಲಿ ಆಯ್ತು ಸರ್. ಅದು ಮೇ ತಿಂಗಳಲ್ಲಿ ಕಳ್ತನ ಆಗಿದ್ದು. ಮೊಬೈಲ್
ಸುಭಾಷ್ ಒಂದು ನಿಮಿಷ ಸರ್ ಹಂಗೆ ಯಾವಾಗ ಕನ್ಫರ್ಮ್ ಆಗಿತ್ತು? 11 ಓಕೆ. ಈ ದಿನ ನಾವು ಬಳ್ಳಾರಿ ಜಿಲ್ಲೆಯ ಪ್ರಾಪರ್ಟಿ ರಿಟರ್ನ್ ಪರೇಡ್ ಏನು ನಮ್ಮ ವಿಕ್ಟಿಮ್ಸ್ ಇದ್ದಾರೆ, ವಿಶೇಷವಾಗಿ ಸ್ವತ್ತಿನ ಕಳವುಗಳು ಏನು ನಡೆದಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು 2 ತಿಂಗಳಿಂದ ನಾವು ಬಹಳ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ವಿಶೇಷ ತಂಡಗಳನ್ನ ರಚಿಸಿ ಬಹಳ ವ್ಯಾಪಕವಾದ ಕಾರ್ಯಾಚರಣೆಗಳು ನಡೆದು ಇದು 1-2 ಕೇಸುಗಳನ್ನ ಬ್ರೀಫ್ ಮಾಡೋದು ಬೇಡ, ಒಂದೇ ಸಲ ಮಾಹಿತಿ ನೀಡೋಣ ಅನ್ನೋ ಉದ್ದೇಶದಿಂದ ತಮ್ಮ ಮುಂದೆ ಬಂದಿದ್ದೇವೆ. ಈ ದಿನ ಸುಮಾರು 66 ಪ್ರಕರಣಗಳಲ್ಲಿ 66 ರಿಪೋರ್ಟೆಡ್ ಕೇಸಸಲ್ಲಿ ಅಂದಾಜು 2,62,00,000 ಸ್ವತ್ತಿನ ವಾಪಸಾತಿ ನಡೆದಿದೆ ವಿಕ್ಟಿಮ್ಸ್ಗೆ. ಆಲ್ಮೋಸ್ಟ್ ಟು ಬಿ ಅಕ್ಯುರೇಟ್ 2,62,45,551 ರೂಪಾಯಿ ಇಷ್ಟು ಮೌಲ್ಯದ ಸ್ವತ್ತುಗಳನ್ನ ನಾವು ಹಿಂದಿರುಗಿಸಿದ್ದೇವೆ. ಇದರಲ್ಲಿ ನಾನು ಕೆಲವು ವಿಶೇಷ ಪ್ರಕರಣಗಳ ಬಗ್ಗೆ ತಮಗೆ ತಿಳಿಸ್ಬೇಕಾಗ್ತದೆ. ಇನ್ಫ್ಯಾಕ್ಟ್ ವಿಕ್ಟಿಮ್ಸ್ ಯಾರಿದ್ದಾರೆ ತಮ್ಮ ಬಳಿ ಅವರ ಖುಷಿಯನ್ನು ಅವರು ಹಂಚಿಕೊಳ್ಳೋರಿದ್ದಾರೆ. ಹಲವಾರು ಪ್ರಕರಣಗಳಲ್ಲಿ ಹೆಣ್ಣುಮಕ್ಕಳ ತಾಳಿ, ಈಗ ತಮಗೆ ಗೊತ್ತೇ ಇದೆ ಚಿನ್ನದ ದರ ಎಷ್ಟು ಜಾಸ್ತಿ ಆಗಿದೆ ಅಂದರೆ, ಒಂದು ಬಡ ಕುಟುಂಬ ಇರಲಿ ಮಧ್ಯಮ ವರ್ಗದ ಕುಟುಂಬ ಇರಲಿ, ಒಂದು ತಾಳಿ ಹೋಗ್ಬಿಟ್ರೆ ಒಂದು ಕುಟುಂಬದ ಆಧಾರ ಸ್ತಂಭ, ಅವ್ರು ಏನು ಅಸೆಟ್ ಬೇಸ್ ಇರುತ್ತೆ ಅದು ಅಲ್ಲಾಡ್ದಂಗೆ ಆಗೋಗುತ್ತೆ. ಹಲವಾರು ಪ್ರಕರಣಗಳಲ್ಲಿ ಆಲ್ಮೋಸ್ಟು 2 ಲಕ್ಷ 3 ಲಕ್ಷ 5 ಲಕ್ಷ ಈ ಥರದ ಹೆಣ್ಣು ಮಕ್ಕಳ ತಾಳಿ ಮತ್ತು ಇದರ ಆಭರಣಗಳನ್ನ ನಾವು ಈ ದಿನ ಹಿಂದಿರುಗಿಸಿದ್ದೇವೆ. ಆ ತಾಯಂದ್ರ ಕಣ್ಣಲ್ಲಿ ಆ ಒಂದು ಖುಷಿ ನೋಡಿದ್ರೆ ನಮಗೊಂದು ಸಾರ್ಥಕ ಭಾವ. ಇದು ಒಂದು ಕೆಟಗರಿ ಆಫ್ ಕೇಸಸ್. ಎರಡನೇ ಕೆಟಗರಿ ಆಫ್ ಕೇಸಸ್ಸು ಈ ಚೀಟಿಂಗ್ ಏನು ಮಾಡಿದ್ದಾರೆ, ಇಲ್ಲಿ ಇದೊಂದು ಹವ್ಯಾಸವಾಗಿ ಕೆಲವರು ರುಟೀನ್ ಎಮ್ಮೋ ಕ್ರಿಮಿನಲ್ಸ್ ವಿಚಿತ್ರ ಸ್ಕೀಮ್ಗಳನ್ನ ಕೊಟ್ಟು ಜನಗಳಿಗೆ, ಅಮಾಯಕ ಜನಗಳಿಗೆ ಮೋಸ ಮಾಡಿದ್ದುಂಟು. ಸೊ ಅದರಲ್ಲಿ ನಮ್ಮ ಬಳ್ಳಾರಿ ಎಸ್ ಪಿ ಅವರು ಅಡಿಷ್ನಲ್ ಎಸ್ ಪಿ ಅವರು ಮತ್ತು ಎಲ್ಲ ಡಿ ಎಸ್ ಪಿಗಳು ಭಾಳ ಉತ್ತಮವಾದ ಕೆಲಸ ಮಾಡಿ, ಈಗ ತಾನೇ ನಾನು ನೋಡ್ತಾ ಇದ್ದೆ, ಬರೀ ಒಂದೇ ಒಂದು ಪ್ರಕರಣದಲ್ಲಿ ಕ್ಯಾಶೇ ಆಲ್ಮೋಸ್ಟ್ 1.25 ಕೋಟಿಯಷ್ಟು ಕ್ಯಾಶು ರಿಕವರ್ ಆಗಿದೆ. ಅದು ಡೀಟೇಲ್ಡ್ ಪ್ರೊಸೀಜರ್ ಇದೆ. ಕಾಂಪಿಟೆಂಟ್ ಅಥಾರಿಟಿ ಸರ್ಕಾರದಿಂದ ನೇಮಕ ಆಗಿರ್ತಾರೆ. ಅವರು ಎಲ್ಲ ಸಂತ್ರಸ್ತರು, ಇದರಲ್ಲಿ ಸಂತ್ರಸ್ತರ ಸಂಖ್ಯೆನೂ ಬಹಳ ಹೆಚ್ಚಿನ ಸಂಖ್ಯೆ ಇರ್ತದೆ. ಅದು ಒಂದು ಬಹಳ ಇಂಪಾರ್ಟೆಂಟ್ ಕೇಸು. ಒಳ್ಳೆ ಉತ್ತಮವಾದ ಡಿಟೆಕ್ಷನ್ ಮತ್ತು ರಿಕವರಿ ಆಗಿದೆ. ಹಾಗೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಹಾಳಾಗೋ ಥರದ್ದು ಕೆಲವು ಕ್ರೈಮ್ಗಳು, ಅಂದರೆ ಯಾರೋ ಒಬ್ಬ ಪವರ್ ಪ್ಲಾಂಟ್ ಹಾಕಿರ್ತಾನೆ, ಅವನ ಹತ್ರ ಇದ್ದಿದ್ದು ವೈರ್ಗಳೆಲ್ಲ ಅವನ ಕಿತ್ಕೊಂಡು ಹೋಗ್ಬಿಡ್ತಾನೆ, ಬ್ಯಾಟ್ರಿಗಳೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಇದು ಸ್ವತ್ತಿನ ಮೌಲ್ಯ ಎಷ್ಟು ಅನ್ನೋದಕ್ಕಿಂತ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸಗಳನ್ನ ಕೊಡೋ ಉದ್ದಿಮೆದಾರರಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗೋಂಥ ವಿಚಾರಗಳು. ಹಾಗಾಗಿ ನಾವು ಕೆಲವೆಲ್ಲ ಮೌಲ್ಯ ಕಡಿಮೆ ಇರ್ಬೋದು, ಕೆಲವು ಬ್ಯಾಟ್ರಿಗಳಿರ್ಬೋದು, ಬಟ್ ಆದರೂ ನಾವು ಬಹಳ ಒಂದು ಆಸ್ಥೆ ವಹಿಸಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಈ ಥರದ ಪ್ರಕರಣಗಳನ್ನು ಯಶಸ್ವಿಯಾಗಿ ಭೇದಿಸಿ ಇವತ್ತು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಹಾಗೆಯೇ ಈ ಮೊಬೈಲ್ ಸ್ನ್ಯಾಚಿಂಗು ಒಂದು ಪಿಡುಗು ಏನಿದೆ, ಅದರಲ್ಲಿ ಬಳ್ಳಾರಿ ಜಿಲ್ಲೆಯ ತಂಡ ಬಹಳ ಉತ್ತಮ ಕೆಲಸ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮೊಬೈಲ್ ಫೋನ್ಗಳನ್ನ ನಾವು ಅದರ ಮಾಲೀಕರಿಗೆ ವಾಪಸಾತಿ ಮಾಡ್ತಾಯಿದ್ದೇವೆ. ಹಾಗೆಯೇ ಇನ್ನೊಂದು ಬಹಳ ಡಿಸ್ಟರ್ಬಿಂಗ್ ಕೇಸು, ಬಹಳ ಒಳ್ಳೆ ಡಿಟೆಕ್ಷನ್ ನನ್ನ ಪ್ರಕಾರ, ಈ ಸರ್ಕಾರಿ ಸ್ವಾಮ್ಯದ ಶಾಲೆಗಳಲ್ಲಿ ಏನು ಕಂಪ್ಯೂಟ್ರು ಇನ್ನೊಂದು ರನ್ ಮಾಡೋಕ್ಕೆ ಬ್ಯಾಟ್ರಿಗಳಿರ್ತಿತ್ತು, ಅದನ್ನು ಬಹಳ ವ್ಯವಸ್ಥಿತವಾಗಿ ಒಂದು ತಂಡ ಕುಕೃತ್ಯ ಮಾಡಿ, ಇದು ಯಾವ ಲೆವೆಲ್ಗೆ ಹೋಗಿತ್ತು ಇವ್ರ ಹಾವಳಿ ಅಂದರೆ, ನಮ್ಮ ಬೀಟ್ ಪೊಲೀಸರು ದಿನ ಹೋಗಿ ಎಲ್ಲಿ ಬ್ಯಾಟ್ರಿಗಳಿದ್ದಾವೆ ಅವನ್ನ ತೆಗೆಸಿ ಪಕ್ಕದ ಮನೆಯಲ್ಲಿಟ್ಟು ಬೆಳಗ್ಗೆ ಮತ್ತೆ ಹೋಗಿ ಫಿಟ್ ಮಾಡಿಸ್ಕೊಡೋರು. ಈ ಲೆವೆಲ್ಗೆ ನಮಗೆ ಇದು ಪಾಪ ಅವ್ರಿಗೆ ಕಾನ್ಫಿಡೆನ್ಸು
ಏನು ಶಾಲಾ ಮ್ಯಾನೇಜ್ಮೆಂಟ್ಗಳಿಗೆ ಇದೊಂದು ಹೆಡೇಕ್ ಆಗಿತ್ತು. ವಿಶೇಷವಾಗಿ ಕುಗ್ರಾಮಗಳಲ್ಲಿ ಅಲ್ಲಿ ಸ್ಕೂಲ್ ನಡೆಸೋದೇ ಒಂದು ದೊಡ್ಡ ಹೆಡೇಕು. ಅದರಲ್ಲಿ ಏನೋ ಒಂದು ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ಏನೋ ಒಂದು ಕಂಪ್ಯೂಟರ್ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇಂಥ ಒಂದು ಕುಕೃತ್ಯಗಳಿಂದ ಆ ಶಾಲೆ ರನ್ ಮಾಡೋದೇ ಒಂದು ಚಾಲೆಂಜ್ ಆಗಿ ಪರಿಣಮಿಸಿತ್ತು. ಅದೊಂದು ಬಹಳ ಒಳ್ಳೆ ರಿಕವರಿ ಆಗಿದೆ. ಹೀಗಾಗಿ ನಾನು ಹೇಳ್ತಿರೋದು ಇಲ್ಲಿಗೆ ನಮ್ಮ ಕೆಲಸ ಮುಗೀತು ಅಂತಲ್ಲ. ನಮ್ಮ ಕೆಲಸ ಇನ್ನೂ ಬಹಳಷ್ಟಿದೆ. ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರಿಗೆ ನಾವು ಇವತ್ತು ಬಹಳ ಉತ್ತಮ ಶ್ಲಾಘನೆಯೂ ನೀಡಿದ್ದೀವಿ. ನಾವು ಅವ್ರಿಗೇನು ಹೇಳ್ತಿದ್ದೀವಿ, ನೋಡಿ ಇಷ್ಟೇ ಮಾಡೋಕ್ಕಾಗುತ್ತೆ ಅಂದಮೇಲೆ 100% ರಿಕವರಿ ಕಡೆನೂ ನಾವು ಹೋಗಬೇಕು. ಯಾವುದೇ ಒಬ್ಬ ಸಿಟಿಸನ್ನು ಫಸ್ಟ್ ಆಫ್ ಆಲು ಕಳ್ಳತನಗಳಾಗಬಾರ್ದು. ಪ್ರಿವೆನ್ಷನ್ ಕಡೆನೂ ಬಹಳ ಒತ್ತು ಕೊಡಬೇಕು. ಎರಡನೇದು, ಕಳ್ಳತನಗಳಾದರೆ ಕಳ್ಳ ನೆಮ್ಮದಿಯಾಗಿರ್ತೀನಿ ಅನ್ನೋದು ಅವನಿಗೆ ಯಾವುದೇ ರೀತಿ ಮನಸ್ಸಿನಲ್ಲೂ ಇರಬಾರ್ದು. ಕಳ್ಳತನ ಮಾಡಿದ್ದೀನಿ ಅಂದರೆ ಇಲ್ಲಪ್ಪ ಇಲ್ಲಿನ ಪೊಲೀಸರು ಬಿಡಲ್ಲ, ಹಿಡ್ಕೊಂಬರ್ತಾರೆ, ಕಾನೂನು ರೀತಿ ಕ್ರಮ ಮಾಡಿ ಜೈಲಿಗೆ ಹಾಕ್ತಾರೆ, ವರ್ಷಗಟ್ಟಲೆ ಜೈಲಿನಲ್ಲಿರಬೇಕು, ಪ್ರಾಪರ್ಟಿನೂ ಏನು ಕೈಗತ್ತಲ್ಲ, ರಿಕವರ್ ಮಾಡ್ತಾರೆ ಪೊಲೀಸರು ಅನ್ನೋ ಭಾವನೆ ನಾವು ಆ ವಿಶ್ವಾಸ ಜನಗಳಿಗೆ ನಾವು ನೀಡಬೇಕಾಗಿದೆ. ಮತ್ತೊಮ್ಮೆ ನಾನು ನಮ್ಮ ಬಳ್ಳಾರಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರಾದ ಶ್ರೀಮತಿ ಸುಮನ್ ಮತ್ತು ನಮ್ಮ ನವೀನ್, ನಮ್ಮ ಅಡಿಷ್ನಲ್ ಎಸ್ ಪಿ ಅವರಿದ್ದಾರೆ, ಹಾಗೆ ಎಲ್ಲ DSPಗಳು, ಸಿಟಿ DSP ಗೋವಿಂದರಾಜು, ನಮ್ಮ ಮಾಲ್ತೇಶ್ ಕುನ್ಬೇವು ಮತ್ತು ನಮ್ಮ ತೋರಣಗಲ್ ಅವರ ಪ್ರಸಾದ್ ಅವರು, ಹಾಗೆ ಎಲ್ಲ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಇಲ್ಲ ಜೂನ್ 1 ಕಡ್ಡಾಯ ಹೌದು ಶುರು ಮಾಡ್ತೇವೆ. ಎಲ್ಲ ಸ್ಟೇಷನ್ ಇನ್ಕ್ಲೂಡಿಂಗ್ L&O ಆಫೀಸರ್ಸನ್ನು ಸ್ಟಾಫನ್ನು ಯೂಸ್ ಮಾಡಿಕೊಂಡು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಮೇಜರ್ ಪ್ಲೇಸಸ್ಸಲ್ಲಿ ನಮ್ಮದು ಸ್ಟಾಫ್ ಇರುತ್ತೆ ಎನ್ಫೋರ್ಸ್ಮೆಂಟ್ಗೋಸ್ಕರ ಅಂತೇಳಿ. ಸೊ ಎಲ್ಲರೂ ದಯವಿಟ್ಟು ನಾವು ಏನು ಇದೊಂದು ಪ್ರಾಜೆಕ್ಟ್ ಇದೆ ಡಿಪಾರ್ಟ್ಮೆಂಟ್ ಕಡೆಯಿಂದ, ಇದು ಸುಮಾರು ಜನರಲ್ಲಿ ಆಲೋಚನೆ ಏನಂದರೆ ಎಕ್ಸೆಂಪ್ಷನ್ ಇದೆ ಬಳ್ಳಾರಿ ಮತ್ತು ಈ ಕಡೆ ಭಾಗದ ಕೆಲವು ಜಿಲ್ಲೆಗಳಿಗೆ ಅಂತ. ಅದು ತಪ್ಪು ಕಲ್ಪನೆ ಇದೆ ಜನರಲ್ಲಿ. ಯಾವ ಜಿಲ್ಲೆಯಲ್ಲೂ ಆ ಥರದ ಎಕ್ಸೆಂಪ್ಷನ್ ಇಲ್ಲ. ಹೆಲ್ಮೆಟ್ ಕಡ್ಡಾಯ ಎಲ್ಲ ಕಡೆನೂ ಇದೆ. ಎಲ್ಲರೂ ದಯವಿಟ್ಟು ಇದನ್ನು ಪಾಲನೆ ಮಾಡಬೇಕು.